ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಗಾಯತ್ರಿ ದೇವಿಯ ಆರ್ಭಟಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಭಾರ್ಗವಿ ದೇವಿರು ಮೊರೆ ಹೋಗಿದ್ದಾರೆ. ಗಂಡನ ಪ್ರಾಣವನ್ನ ಉಳಿಸೋದಕ್ಕೆ ಮುಂದಾಗ್ತಿದ್ದಾರೆ. ಕೊನೆಗೂ ಇಲ್ಲಿ ಅರ್ಜುನ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದವರು ಸಾವಿನ ದವಡಿಯಿಂದ ಪಾರಾಗ್ತಾರೆ. ಈ ಕಡೆ ಗಾಯತ್ರಿ ದೇವಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೆ. ನಿನ್ನ ಗಂಡನ ಪ್ರಾಣವನ್ನ ಉಳಿಸ್ಕೋಬೇಕು ಅಂತ ಇಲ್ಲಿ ತನಕ ಬಂದಿದ್ಯಾ. ಜೆಪಿಯನ್ನ ಹೇಗೆ ಕಾಪಾಡ್ತೀಯಾ? ನೀನು ಕೋರ್ಟ್ಗೆ ಹೋಗೋಕೆ ಆಗ್ತಿಲ್ಲ, ಜೊತೆಗೆ ನಿನ್ನ ಗಂಡ ಕೂಡ ಕೋರ್ಟ್ಗೆ ಹೋಗೋದಿಲ್ಲ. ಅತ್ತೆ ಅಂತೂ ಕೋರ್ಟನ್ ವಿಶ್ವಕ್ಕೆ ಈಗ ಬರುವುದಿಲ್ಲ. ಅಂದಮೇಲೆ ಹೇಗೆ ಜೆಪಿಯನ್ನು ಬಿಡಿಸ್ಕೊಂಡು ಬರ್ತೀರಾ? ಇನ್ನು ದೇವರ ಮನೆ ಹೋಗಬೇಕು, ಅದಕ್ಕೆ ನಾನು ಅಡ್ಡಿ ಬರ್ತೇನೆ. ಖಂಡಿತವಾಗ್ಲೂ ಜೆಪಿಯನ್ನು ಬಿಡಿಸೋಕ್ಕಾಗೋದಿಲ್ಲ ಅಂತ ಹೇಳಿ ಭಾರ್ಗವಿಗೆ ಏಟನ್ನು ಕೊಟ್ಟು ಗಾಯತ್ರಿ ದೇವಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಗಾಯತ್ರಿ ದೇವಿಯ ಆರ್ಭಟಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಭಾರ್ಗವಿ ಹೊಸ ಹೆಜ್ಜೆಯನ್ನು ಇಡ್ತಿದ್ದಾರೆ. ಇತ್ತ ಕಡೆ ಖಂಡಿತವಾಗ್ಲೂ ನನ್ನ ಮಾವನನ್ನು ಬಿಡಿಸ್ಕೊಂಡು ಬರಬೇಕು, ಆ ಮನೆಗೆ ಒಳ್ಳೆ ಸೊಸೆಯಾಗಿ ನನ್ನ ಗಂಡಂಗೆ ಒಳ್ಳೆ ಹೆಂಡತಿ ಆಗಬೇಕು ಅಂತ ಭಾರ್ಗವಿ ಅನ್ಕೋತಿದ್ದಾರೆ. ಅದರ ನಡುವೆಯಲ್ಲಿ ಹಾಸ್ಪಿಟಲ್ಗೆ ಬಂದಾಗ ಅರ್ಜುನ್ ಪರಿಸ್ಥಿತಿ ತೀರಾ ಕ್ರಿಟಿಕಲ್ ಆಗಿತ್ತು. ಈಗ ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾರೆ ಅಂತ ಶ್ರೀಮಂತಪ್ಪ ಭಾರ್ಗವಿಗೆ ಹೇಳಿದಾಗ ಭಾರ್ಗವಿ ನಿಜಕ್ಕೂ ನಿಟ್ಟುಸಿರು ಬಿಡ್ತಾಳೆ. ಜೊತೆಗೆ ಅರ್ಜುನ ಆ ಒಂದು ಸಮಯದಲ್ಲೂ ಕೂಡ ಮಾವನ ಜೈಲಿಂದ ಬಿಡಿಸ್ಕೊಂಡು ಬರಲೇಬೇಕು ಅಂತ ಹೇಳ್ತಿದ್ದ, ಮಾವನನ್ನೇ ನೆನಪು ಮಾಡ್ಕೋತಿದ್ದ. ಹಾಗಾಗಿ ದಯವಿಟ್ಟು ಭಾರ್ಗವಿ ಹೇಗಾದ್ರೂ ಮಾಡಿ ಲಂಬು ಭಾವನನ್ನ ಹೊರಗಡೆ ಕರ್ಕೊಂಡು ಬಂದ್ಬಿಡು ಅಂತ ಶ್ರೀಮಂತಪ್ಪ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ. ಇತ್ತ ಕಡೆ ಮನೆಯಲ್ಲಿ ಜೆಪಿ ಅವರು ಜೈಲಲ್ಲೇ ಇರಬೇಕು, ತನ್ನ ಕೆಲಸ ಸಾಧಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಜಗನ್ ಪ್ರಯತ್ನ ಪಡ್ತಾರೆ. ಈ ಕಡೆ ಅರ್ಜುನ್ ಉಳಿಸೋ ರೀತಿ, ಅರ್ಜುನ್ಗೆ ಸಹಾಯ ಮಾಡೋ ರೀತಿ ಡ್ರಾಮಾ ಮಾಡ್ತಾನೆ. ಇಡೀ ಮನೆಯನ್ನ ತನ್ನ ಕಪಿಮುಷ್ಟಿಗೆ ತಗೋಬೇಕು ಅಂತ ಹೇಳಿ ಜಗನ್ ಪರಿಭಾವಿಸಿದ್ದಾರೆ. ಇದರ ನಡುವೆ ಗಾಯತ್ರಿ ದೇವಿ ಜೆಪಿಯನ್ನ ಪ್ರಾಣ ಉಳಿಸಿದ್ದೀನಿ ನನ್ನ ಗಂಡ ಆಗಿರೋದಕ್ಕೆ, ಇಲ್ಲ ಅಂದ್ರೆ ನಿನಗೂ ಕೂಡ ರವೀಂದ್ರನ್ಗಾಗಿರೋ ಗತಿನೇ ಆಗ್ತಿತ್ತು. ನಿಟ್ಟುಸಿರು ಬಿಡು ಜೆಪಿ, ಯಾಕಂದ್ರೆ ಪ್ರಾಣ ಉಳಿದಿದೆ, ಜೈಲಲ್ಲಿ ಕುಳಿತೀಯ ಅಷ್ಟೇನೆ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಇತ್ತ ಕಡೆ ಕೋರ್ಟ್ ರೂಮ್ಗೆ ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಡೆ ಜೆಪಿ ಪಾಟೀಲ್ ಪರವಾಗಿ ಯಾರು ಲಾಯರ್ ಬಂದಿದ್ದಾರೆ ಅಂತ ಹೇಳಿ ಜಡ್ಜ್ ಕೇಳಿದಾಗ ಯಾರು ಕೂಡ ಬಂದಿಲ್ಲ. ಇಂಥ ದೊಡ್ಡ ಲಾಯರ್ಗೆ ಒಬ್ಬ ಜೂನಿಯರ್ ಕೂಡ ಬರ್ತಿಲ್ಲ ಅಂದ್ರೆ ಇವರು ಎಂಥ ಕೆಲಸ ಮಾಡಿರಬೇಕು ನೋಡಿ ಅಂತ ಹೇಳಿ ಆರ್ಕೆ ವಾದ ಮಾಡ್ತಾರೆ. ಜೊತೆಗೆ ನೀವು ಈಗ ಜಡ್ಜ್ಮೆಂಟ್ ಕೊಡ್ಬೋದು ಅಂತ ಹೇಳಿ ಹೇಳ್ತಿದ್ದಾಗೆ ಜಡ್ಜ್ಮೆಂಟ್ ಕೊಡಬೇಕು. ಅಷ್ಟರಲ್ಲಿ ಅಲ್ಲಿಗೆ ಭಾರ್ಗವಿ ತನ್ನ ಮಾವನ ಪರವಾಗಿ ತಾನು ವಾದ ಮಾಡ್ತೀನಿ ಅಂತ ಹೇಳಿ ಪಿಟಿಷನ್ ಹಾಕೋದ್ರ ಮುಖಾಂತರ ಗಾಯತ್ರಿ ದೇವಿಗೆ ದೊಡ್ಡ ಪೆಟ್ಟನ್ನೇ ಕೊಡ್ತಿದ್ದಾರೆ. ಹಾಗಿದ್ರೆ ಮುಂದಿನ ಆಗುತ್ತೆ ಮುಂದಿನ